ಹನಿ ಟ್ರ್ಯಾಪ್ ವಿಚಾರ ಸರ್ ಮಾಡಿಸಿರೋರು ಕೂಡ ದೊಡ್ಡ ನಾಯಕರೇ ಅಂತ ಅವ್ರುಗಳು ಗೊತ್ತಲ್ಲ ಸರ್, ಕಂಟ್ರೋಲ್ ಮಾಡೋದಕ್ಕೆ ಏನು ಬೇಕಾದ್ರು ಮಾಡ್ತಾರೆ. ಮಂತ್ರಿಗಳು ಅಸಹಾಯಕತೆ ಹೇಳ್ಕೊಂಡು ಈ ರೀತಿ ಒಂದು ಕಂಪ್ಲೇಂಟ್ ಮಾಡಿರೋದು ಆಯ್ತು. ಸರ್, ಈಗ ರಾಜ್ಯದಲ್ಲಿ ಒಂದು ದೊಡ್ಡ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ ವಿಚಾರ ಸರ್. ಮೊನ್ನೆ ಸದನದಲ್ಲೂ ಕೂಡ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರ 18 BJP ಶಾಸಕರನ್ನು ಅಮಾನತುಗೊಳಿಸಲಾಗಿದೆ. ಈ ವಿಚಾರವಾಗಿ ಏನಂತೀರ ಸರ್? ಇದು ನೋಡಿ ಸರ್, ಮುಂಚೆಯಿಂದನೂ ಇದು ಪೇಪರಲ್ಲಿ ನೋಡಿದ್ದೀವಿ, ಟಿ ವಿನಲ್ಲಿ ನೋಡಿದ್ದೀವಿ. ಹನಿ ಟ್ರ್ಯಾಪ್ ಆಗಿ ಆಫೀಸರ್ಸ್ಗಳಾಗಿರೋದು, ಡಿಫೆನ್ಸ್ನವರಾಗಿರೋದು, ಪ್ಲಸ್ ಈ ಗೊತ್ತಿರಲ್ಲ ಬೇರೆ ದೇಶಗಳಿಗೆ ಇನ್ಫಾರ್ಮೇಷನ್ ಲೀಕ್ ಮಾಡಿರೋಂಥದ್ದು, ಮತ್ತು ಲೋಯರ್ ಲೆವೆಲಲ್ಲಿ ದುಡ್ಡು ವಸೂಲಿ ಮಾಡೋದಕ್ಕೆ ನಾವು ನೋಡ್ತಿದ್ವಿ. ಆದರೆ ಅಸೆಂಬ್ಲಿ ಒಳಗೆ ಮಂತ್ರಿಗಳು ಅಸಹಾಯಕತೆ ಹೇಳ್ಕೊಂಡು ಈ ರೀತಿ ಒಂದು ಕಂಪ್ಲೇಂಟ್ ಮಾಡಿರೋದು ಐ ಥಿಂಕ್ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಇದು ಒಂಥರ ಬ್ಲ್ಯಾಕ್ ಮಾರ್ಕ್. ಇದು ಅದು ಚೀಫ್ ಮಿನಿಸ್ಟರ್ ಕ್ಯಾಬಿನೆಟ್ ಒಳಗೆ ಇರೋ ಅಂಥವ್ರೇನೇ ಅದನ್ನು ಮಾಡಿಸಿದ್ದಾರೆ. ಮತ್ತು ನಮ್ಗಾಗಿದೆ ಈ ರೀತಿ ನೋವು ಅಂತೇಳಿ ಮತ್ತು ಮಾಡಿಸಿರೋರು ಕೂಡ ದೊಡ್ಡ ನಾಯಕರೇ ಅಂತ ಅವ್ರು ಹೇಳ್ಕೊಂಡಿರೋಂಥದ್ದು ಖಂಡಿತವಾಗಿಯೂ ಇದೆಲ್ಲ ಒಂದು ಕಡೆ ಇದು ಮಾನ ಮರ್ಯಾದೆಗೆ ಇದು ಖಂಡಿತವಾಗಿಯೂ ಅಲ್ಲ. ನೀವು ಸರ್ ಇಶ್ಯೂಸ್ ಇಟ್ಕೊಂಡು ಫೈಟ್ ಮಾಡಬೇಕು. ಯಾರನ್ನಾರೊಬ್ಬನ ಲೀಡ್ರನ್ನ, ಈಗ ಡೆಮಾಕ್ರಸಿಲಿ ಗೊತ್ತಲ್ಲ ಸರ್, ಒಂದು MLA ಪೋಸ್ಟ್ಗೆ 10 ಜನ ನಿಂತ್ಕೊಂತಾರೆ. ನೀವು ಯಾರ ಪಕ್ಷ ನೋಡ್ಕೊಂಡು ಒಂದಷ್ಟು ಓಟ್ ಬೀಳ್ತದೆ, ವ್ಯಕ್ತಿ ಚುನಾವಣೆ ಅಂತ ಓಟ್ ಬರ್ತದೆ. ಆದರೆ ನೀವು ಅಪೋಸಿಷನ್ನ ವಿತಿನ್ ದಿ ಪಾರ್ಟಿ ಆರ್ ಔಟ್ಸೈಡ್ ದಿ ಪಾರ್ಟಿ ಹತ್ತಿಕ್ಕಕ್ಕೆ ಈ ರೀತಿಯೆಲ್ಲ ಥರ್ಡ್ ಕ್ಲಾಸ್, ಇವನ್ನೆಲ್ಲ ಥರ್ಡ್ ಕ್ಲಾಸು ಇನ್ನೂ ಎಂತ್ರೇಟೆಡ್ ಅಂತಲೇ ಹೇಳ್ಬೇಕು ನಾವು ಪೂರ್ತಿ. ಆಮೇಲೆ ಪ್ಲಸ್ ಕ್ರಿಮಿನಲ್, ಇದು ಪೂರ್ತಿ ಕ್ರಿಮಿನಲ್ ಕಾನ್ಸ್ಪಿರಸಿಗಳಿವು. ಬರೀ ಎಂತ್ರೇಟೆಡ್ಡು ಥರ್ಡ್ ಕ್ಲಾಸ್ ಅಲ್ಲ ಇದು. ದೀಸ್ ಆರ್ ಆಲ್ ಕ್ರಿಮಿನಲ್ ಕಾನ್ಸ್ಪಿರಸೀಸ್ ಯೂಸ್ ಮಾಡ್ಕೊಂಡು ನಿಮ್ಮ ಆಗದೇ ಇರೋವ್ರನ್ನ ಸಪ್ರೆಸ್ ಮಾಡಿ ಅವ್ರನ್ನ ಕಟ್ಟಾಕಕ್ಕೆ ಮಾಡಿರೋವಂಥದ್ದು ಖಂಡಿತವಾಗಿಯೂ ಮುಂಚೆಯಿಂದನೂ ಇದೆ. ನಮಗೂ ಗೊತ್ತಾಗೋದು ಅಲ್ಲಿ ಆಫ್ ದಿ ರೆಕಾರ್ಡ್ ನೀವು ಹೇಳಿದ್ದೀರಾ, ನಮಗೂ ಗೊತ್ತಿರ್ತಾ. ಆದರೆ ಇದಿಷ್ಟು ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವಿಂಗ್ ಸೋ ಮೆನಿ ಮಿನಿಸ್ಟರ್ಸ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಡಿಫೀಟೆಡ್ ರೆಪ್ರೆಸೆಂಟೇಟಿವ್ಸ್, ಗೌರ್ಮೆಂಟ್ ಬ್ಯೂರೋಕ್ರಾಟ್ಸ್, ಈವನ್ ಜಡ್ಜಸ್ ಅಂತಲೂ ಕೂಡ ಹೇಳಿರೋಂಥದ್ದು ಖಂಡಿತವಾಗ್ಲೂ ದೇಶದ ಒಂದು ಡೆಮಾಕ್ರಸಿಗೆ ಇದು ಮಾರಕ. ಅವ್ರುಗಳು ಗೊತ್ತಲ್ಲ ಸರ್, ಕಂಟ್ರೋಲ್ ಮಾಡೋದಕ್ಕೆ ಏನು ಬೇಕಾದ್ರು ಮಾಡ್ತಾರೆ. ಈ ರೀತಿ ಮಾಡ್ಬಿಟ್ಟು ಕಟ್ಟಾಕ್ಬಿಟ್ರೆ ದೇ ವಿಲ್ ಬಿ ಕಂಟ್ರೋಲಿಂಗ್ ದಿ ಜಡ್ಜಸ್, ದೇ ವಿಲ್ ಬಿ ಕಂಟ್ರೋಲಿಂಗ್ ದಿ ಬ್ಯೂರೋಕ್ರಾಟ್ಸ್, ದೇ ವಿಲ್ ಬಿ ಇಲ್ಲಿ ಕಂಟ್ರೋಲಿಂಗ್ ದಿ ಮಿನಿಸ್ಟರ್ಸಿಂದ ಎಲ್ಲ ಕಂಟ್ರೋಲ್ ಮಾಡಿ ಇದು ಒಂಥರ ಇಂಡೈರೆಕ್ಟ್ ಡಿಕ್ಟಾಟೋರಿಯಲ್ ಸಿಸ್ಟಮ್ ಹೊರಟೋಗ್ತದೆ ಪೂರ್ತಿ. 48 ಜನರ CD ಇದೆ ಅಂತ ಹೇಳ್ತಾರೆ. ಇನ್ನೂ ಜಾಸ್ತಿ ಇದಾವೆ, 100 ಇದ್ದಾವೆ ಅಂತಾರೆ ಸತೀಶ್ ಜಾರಕಿಹೊಳಿ ಹೇಳಿರೋಂಥದ್ದು. ಇಲ್ಲ ಸರ್, ಇದಕ್ಕೆಲ್ಲ ಒಂದು ಕಡೆ ಇದು ದೇಶದಲ್ಲಿ ಏನಾರ ಮಾನ ಮರ್ಯಾದೆಯವರು ಇನ್ನೂ ವಿಧಾನಸೌಧದೊಳಗೆ ಹೋಗಬೇಕು ಅಂದರೆ ಏನಾದ್ರು ಒಂದು ಇರುತ್ತೆ, ಮಾನವೀಯತೆ ಅನ್ನೋದೆಲ್ಲೂ ಇರ್ತದೆ. ಎಲ್ಲ ಒಂದು ಕಡೆ ನಾವು ಪೆಸಿಮಿಸ್ಟಿಕ್ ಆಗಿ ಹೋಗ್ಬಾರ್ದೆ. ಎಲ್ಲ ಹಿಂಗೆ ದೇಶದ ತುಂಬ ಎಲ್ಲ ಕಚಡ ಜನನೇ ಮೇಲೆ ಬರ್ತಾ ಇರೋಂಥದ್ದು, ಅಸೆಂಬ್ಲಿ ಒಳಗೂ ಇಂಥವ್ರೇನೇ, ಇದು ಆಗಬಾರ್ದು. ಅದರಿಂದ ಒಳ್ಳೆಯವರು ಕೂಡ ದೇಶಕ್ಕೆ ಬೇಕು. ವಿಶೇಷವಾಗಿ ನಮ್ಮಲ್ಲಿರುವಂಥ ಡೆಮಾಕ್ರೆಟಿಕ್ ಸೆಟಪ್ನಲ್ಲಿ ಒಂದು ಆಯ್ಕೆಯಾಗಿ ಹೋದಾಗ ಅವ್ರಿಗೂ ಕೂಡ ಒಂದು ವಿಶ್ವಾಸದಿಂದ ಕೆಲಸ ಮಾಡೋದಕ್ಕೆ ಇಂಥ ಏನು ಅಡೆತಡೆಗಳು ಇದ್ದಾವೆ, ಈ ರೀತಿ ಕ್ರಿಮಿನಲ್ ಕಾನ್ಸ್ಪಿರಸಿಸ್, ಇದಕ್ಕೆಲ್ಲ ಒಂದು ಕಡೆ ಬ್ರೇಕ್ ಹಾಕಲೇಬೇಕು. ಸೀರಿಯಸ್ ಆಗಿ ಇದನ್ನು ದೇ ಶುಡ್ ಇನ್ವೆಸ್ಟಿಗೇಟ್.